ಇವತ್ತು ಗುರುಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ರು ಅಂತೇಳಿ ಅನುಮನೆ ಪಕ್ಕನೇ ಆಗಿರೋದ್ರಿಂದ ಅನುಮನೆಗೆ ಹೋಗಬೇಕಾಗಿತ್ತು ಇವತ್ತು. ಸೊ ಮಧ್ಯಾಹ್ನನೇ ಬರೋದಕ್ಕೆ ಅಂತೇಳಿ ಅಕ್ಕ ಇನ್ವೈಟ್ ಮಾಡಿದ್ರು. ಸೊ ನಮ್ಮದೇ ಸ್ವಲ್ಪ ಲೇಟ್ ಆಗೋಯ್ತು, ಒಂದು 3 o'clock ಆಗೋಗ್ಬಿಡ್ತು. ಯಾಕೆಂದ್ರೆ ನಂದು ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ. ಸೊ ಹೋಗೋದು ಲೇಟ್ ಆಗೋಯ್ತು. ಸೊ ಹೋಗ್ಲಿ ಫೈನಲಿ ಈವ್ನಿಂಗ್ ಅಷ್ಟೊತ್ತಿಗೆ ಡೆಕೋರೇಷನ್ ಎಲ್ಲ ಮುಗಿಬೇಕು ಅಂತ ಹೇಳಿದ್ರು. ಸೊ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಬಟ್ ಒಬ್ಬಳೇ ಅಂತಲ್ಲ, ಬಟ್ ಒಂದು ಸಣ್ಣ ಪುಟ್ಟ ಡೆಕೋರೇಷನ್ ಎಲ್ಲ ಅವ್ರ ರಿಲೇಟಿವ್ ಅಲ್ಲೂ ಅವರ ಕಸಿನ್ ಎಲ್ಲ ಮಾಡಿದ್ರು. ಸೊ ನಾವು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ವಿ. ಬಟ್ ನನಗೆ ಡೆಕೋರೇಷನ್ ಮಾಡಿದ್ಮೇಲೆ ಅನಿಸ್ತು, ಸೊ ನಮ್ಮಲ್ಲಿ ಈ ಥರ ಕ್ರಿಯೇಟಿವಿಟಿ ಇದೆಯಲ್ಲ, ಸೊ ನಾವು ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನನಗೂ ಯೂಸ್ ಆಗುತ್ತೆ ಫ್ಯೂಚರ್ಗೆ ಅನ್ನೋದು. ಹೋದ್ಮೇಲೆ ಫೈನಲಿ ರೆಡಿಯಾಗಿ ಓಡ್ತಾ ಇದ್ವಿ. ಸೊ ಫೋಟೋಶೂಟ್ಗೆ ಅಂತ ಹೋಗಿ ಲೇಟ್ ಆಗ್ಬಿಡ್ತು ಅಂತೇಳಿ ಅನು ತುಂಬ ಸ್ಪೀಡಲ್ಲಿ ಓಡ್ತಾ ಇದ್ಲು. ಯಾಕೆಂದ್ರೆ ಇವ್ರು ಫೋಟೋಶೂಟ್ ಮುಗಿಯೋದೇ ತುಂಬ ಲೇಟ್ ಆಗ್ಬಿಡ್ತು. ಸೊ ಇವ್ರು ಮ್ಯಾಮ್ ಕರೀತಾ ಇದ್ರು, ಬನ್ನಿ ಎಲ್ಲ ಒಟ್ಟಿಗೆ ಊಟ ಕೂತ್ಕೊಳ್ಳೋಣ ಅಂತೇಳಿ. ಸೊ ಫೈನಲಿ ಎಲ್ಲ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಊಟ ಮಾಡಿದ್ಮೇಲೆ ಏನು ಕೆಲಸ ಮಾಡಬೇಕು ಅಂತ ನೋಡಿ. ಆಮೇಲೆ ಹಿಂಗೆ ತಗೊಂಡು ಹಿಂಗೆ 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 ಅನ್ಬೇಕಲ್ವಾ ವಯಸ್ಸನ್ನು ಹುಚ್ಚುಚ್ಚಂಗೆ ತಿರುಗ್ತಾ ಇದ್ಲು. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ಇನ್ನೇನು ಟೈಮ್ ಆಯ್ತಲ್ಲ ಅಂತೇಳಿ ಹೊರಟ್ವಿ ನಾನು ಕಾವ್ಯ. ಸರಿ ಬಾಯ್ ಬಾಯ್.